ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ನಮ್ಮ ರೆಸಿಪಿಯಲ್ಲಿ ರೆಗ್ಯುಲರಾಗಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಮಾಡುವಂತಹ ಒಂದು ಬ್ಯಾಚುಲರ್ಸ್ ಫುಡ್ ಅಂತಲೂ ಹೇಳ್ಬಹುದು, ನೂಡಲ್ಸನ್ನು. ಬಟ್ ತುಂಬ ಹೆಲ್ತಿಯಾಗಿ ಮನೆಯಲ್ಲಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ನೋಡಿ, ನಾನು ಮೊದಲಿಗೆ ಒಂದು ಫ್ರೈ ಪ್ಯಾನ್ ತಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಆಯಿಲ್ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಮತ್ತು ಒಂದು ಆನಿಯನ್ನ ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಚಿಕೊಂಡು ಸೇರಿಸ್ಕೊಳ್ತಾ ಇದ್ವಿ. ಸ್ವಲ್ಪ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಇದು ಆಪ್ಷನಲ್ ಆಗಿರುತ್ತೆ, ಒಣಮೆಣಸಿನ್ಕಾಯಿ ಅಥವಾ ಹಸಿಮೆಣಸಿನ್ಕಾಯಿ ಯಾವುದಾದ್ರೂ ಯೂಸ್ ಮಾಡಿ. ಇದಕ್ಕೆ ನಾನು ಇವತ್ತು ತರಕಾರಿ ಬಂದುಬಿಟ್ಟು ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಬೇಜ್ ಅಂದರೆ ಗಡ್ಡೆಕೋಸು ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟನೋ ಅದನ್ನು ಸೇರಿಸ್ಕೋಬಹುದು. ಅದರಲ್ಲೂ ಮಕ್ಕಳಿಗೆ ಯಾವುದು ಹೆಲ್ತ್ಗೆ ಒಳ್ಳೆಯದು ಅದನ್ನು ಸೇರಿಸಿ, ಪನ್ನೀರು ಅಥವಾ ಕಾಲಿಫ್ಲವರು ಇದನ್ನು ಸೇರಿಸಬಹುದು. ನಾನು ಮನೆಯಲ್ಲಿ ಇದೇ ತರಕಾರಿ ಇತ್ತು, ಇದನ್ನು ಸೇರಿಸಿ ಇವಾಗ ಮಾಡಿಕೊಡ್ತಾ ಇದ್ದೀನಿ. ನೂಡಲ್ಸು ಹೆಲ್ತ್ಗೆ ಒಳ್ಳೆಯದಲ್ಲ ಅಂತಾರೆ, ಬಟ್ ಈ ರೀತಿ ವೆಜಿಟೇಬಲ್ಸ್ನೆಲ್ಲ ಸೇರಿಸಿ ಮಾಡಿಕೊಡೋದ್ರಿಂದ ಸ್ವಲ್ಪ ಅವರು ತರಕಾರಿನೂ ತಿಂದಂಗೆ ಆಗುತ್ತೆ ಮಕ್ಕಳಿಗೆಲ್ಲ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರ್ತೀವಿ. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮನೆಯಲ್ಲಿ ಈ ರೆಡಿಮೇಡ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಉಪ್ಪಾಕಿ ಒಂದು ರೌಂಡ್ ಮಿಕ್ಸ್ ಆದ ನಂತರ ನಮಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನೋಡಿ, ಇದಕ್ಕೆ ನಾನು ಇವತ್ತು ಫ್ಯಾಮಿಲಿ ಪ್ಯಾಕ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಕೊಟ್ಟಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ. ನಂತರ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪೌಡರ್, ಒಂದು ಸ್ವಲ್ಪ ಧನಿಯಾ ಪೌಡರ್ ಇದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್ ಬರುತ್ತಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು 5ರಿಂದ 10 ನಿಮಿಷ ಸ್ವಲ್ಪ ಕುದಿ ಬರಲಿ. ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀವಲ್ಲ ಅಷ್ಟೇ, ಜಸ್ಟು. ಬಟ್ ಈ ತರಕಾರಿ ಎಲ್ಲ ತುಂಬ ಬೇಗನೆ ಸಾಫ್ಟಾಗಿ ಬೆಂದುಬಿಡುತ್ತೆ. ಅದಕ್ಕೆ ನೋಡಿ, ಜಸ್ಟ್ ನಮ್ಗೆ ಅದು ಕುದಿ ಬರೋಷ್ಟು ಸ್ಟಾರ್ಟ್ ಆದರೆ ಸಾಕಾಗುತ್ತೆ. ಇದರಲ್ಲಿನೂ ನಾವು ತೊಗೊಂಡಂಥ ಅದು ನೂಡಲ್ಸನ್ನು ನೀವು ಆದರೆ ನೂಡಲ್ಸು ಯೂಸ್ ಮಾಡಬಹುದು. ಇದ್ರ ಬದಲು ಬೇಕಾದರೆ ಅಕ್ಕಿ ಸೇವಿಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಥವಾ ಅನಿಲ್ ಸೇವಿಗೆ ಅಂತಲೂ ಸಿಗುತ್ತೆ, ಅದನ್ನು ಯಾವುದಾದ್ರೂ ಯೂಸ್ ಮಾಡಬಹುದು. ಅಥವಾ ಸ್ಪೆಟಿಕಾ ಅಂತಲೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಇದೇ ರೀತಿ ಯೂಸ್ ಮಾಡಿ ಮಕ್ಕಳಿಗೆ ಮಾಡಿಕೊಡ್ಬಹುದು. ಬಟ್ ಸ್ಪೈಸಿ ಸ್ವಲ್ಪ ನಾವು ಮನೆಯದನ್ನು ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ನಾವು ಯೂಸ್ ಮಾಡುವಂತಹ ಈ ಸ್ಪೈಸಸನ್ನು ಸ್ವಲ್ಪ ಸೇರಿಸಬೇಕಾಗುತ್ತೆ ಇದಕ್ಕೆ. ಇದರಿಂದ ನೋಡಿ, ಒಂದು 10ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನಮಗೆ ನೂಡಲ್ಸ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಬಟ್ ತುಂಬ ಟೇಸ್ಟಿ ಇರುತ್ತೆ. ನಾವು ಆ ಕಾರಿಯಂಡರ್ ಅದರ ಧನಿಯಾ ಪೌಡರ್ ಎಲ್ಲ ಸೇರಿಸಿದ್ದೀವಲ್ಲ, ಅದರಿಂದ ಒಂದು ಟೇಸ್ಟು, ಆ ಫ್ಲೇವರು ತುಂಬ ಡಿಫ್ರೆಂಟಾಗಿರುತ್ತೆ. ನಿಮಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಖಂಡಿತ ಟ್ರೈ ಮಾಡಿ, ಟೇಸ್ಟ್ ನೋಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಲಿ ಲೈಕ್ ಕೊಡೋದನ್ನು ಮಿಸ್ ಮಾಡಬೇಡಿ. ಸೊ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಫ್ರೆಂಡ್ಸ್.